ಇದು ಒಂದು ದೇವಸ್ಥಾನ ವರ್ಷದಲ್ಲಿ 28ರಿಂದ 30 ದಿನ ಮಾತ್ರ ತೆರೆದಿರುವಂತಹ ದೇವಸ್ಥಾನ. ಬೆಂಗಳೂರಿನಿಂದ ಸರಿಸುಮಾರು 285 290 ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನ ಇದು. ಶಿವನ ದೇವಸ್ಥಾನಕ್ಕೆ ಭೇಟಿಯನ್ನು ನಟ ದರ್ಶನ್ ನೀಡಿರೋದು. ಎಲ್ಲಿ ಬರುತ್ತೆ ಇದು? ಕೇರಳದ ಕೊಟ್ಟಿಯೂರು ಶಿವ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ವರ್ಷದಲ್ಲಿ 28-30 ದಿನ ಮಾತ್ರ ಓಪನ್ ಇರುತ್ತೆ. ಕುಟುಂಬ ಸಮೇತ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ಗೆ ನಟ ಧನ್ವೀರ್ ಸಾಥನ ನೀಡಿದ್ದಾರೆ. ವರ್ಷದಲ್ಲಿ 30 ದಿನ ಮಾತ್ರ ತೆರೆದಿರುವಂತಹ ದೇವಸ್ಥಾನ ಇದು. ಶತ್ರು ಸಂಹಾರಕ್ಕೆ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ. ಕೇರಳದ ಕಣ್ಣೂರು ಬಳಿ ಇರುವಂತಹ ಕೊಟ್ಟಿಯೂರು ಟೆಂಪಲ್ ಇದು. ಇಲ್ಲಿಂದ ಬೆಂಗಳೂರಿನಿಂದ ಸರಿಸುಮಾರಾಗಿ ನಿಮಗೆ 285-290 ಕಿಲೋಮೀಟರ್ ಇದೆ. ಕೊಟ್ಟಿಯೂರು ಶಿವ ದೇವಸ್ಥಾನ ಅಂತಲೇ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ. ಅನೇಕರು ಹೋಗ್ತಾರೆ ಇಲ್ಲಿಗೆ. ವರ್ಷದಲ್ಲಿ 1 ತಿಂಗಳು ಮಾತ್ರ ತೆರೆದಿರುವಂಥ ದೇವಸ್ಥಾನ ಇದು. ನೋಡ್ತಾ ಇದ್ದೀರಾ, ಕುಟುಂಬ ಸಮೇತರಾಗಿ ಶತ್ರು ಸಂಹಾರಕ್ಕೆ ಪ್ರಸಿದ್ಧಿಯಾಗಿರುವಂತಹ ದೇವಸ್ಥಾನ. ಕೇರಳದ ಕಣ್ಣೂರು ಬಳಿ ಇರುವಂಥ ಕೊಟ್ಟಿಯೂರು ಶಿವ ದೇವಸ್ಥಾನ ಇದು. ಅನೇಕರು ಹೋಗ್ತಾರೆ. ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಇಲ್ಲಿಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋ ಇದೆ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಏನಿದೆ ಹೆಚ್ಚಿನ ಮಾಹಿತಿ ಬಗ್ಗೆ? ಸರ್, ಈಗ ನಟ ದರ್ಶನ್ ಟೆಂಪಲ್ ರನ್ ಅನ್ನ ಮುಂದುವರಿಸಿರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿಂದ ಆಚೆ ಬಂದಂತ ಸಂದರ್ಭದಲ್ಲೂ ಕೂಡ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು. ಶಕ್ತಿ ದೇವತೆಗಳ ಮೊರೆ ಹೋಗಿದ್ರು. ಇತ್ತೀಚೆಗಷ್ಟೇ ಕೇರಳದ ಕೆಲ ತಿಂಗಳ ಹಿಂದೆ ಕೇರಳದ ಮಡಾಯ್ಕಾವ್ಗೂ ಕೂಡ ಭೇಟಿಯನ್ನ ನೀಡಿ ಅಲ್ಲಿ ಶತ್ರು ಸಂಹಾರವನ್ನ ಯಾಗವನ್ನ ಮಾಡಿಸಿದ್ರು. ಇದೀಗ ಕೇರಳದ ಕಣ್ಣೂರಿನ ಕೊಟ್ಟಿಯೂರು ದೇವಸ್ಥಾನ ಏನಿದೆ, ಅಲ್ಲಿ ಶಿವನ ದೇವಸ್ಥಾನ ಸಾಕಷ್ಟು ಪ್ರಸಿದ್ಧಿಯನ್ನ ಹೊಂದಿದಂತಹ ದೇವಸ್ಥಾನ. ಇದು ಕೇವಲ ಒಂದು ವರ್ಷದಲ್ಲಿ ಬರೀ 28ರಿಂದ 30 ದಿನಗಳ ಅಂದ್ರೆ 1 ತಿಂಗಳ ಕಾಲ ದೇವಸ್ಥಾನ ತೆರೆದಿರುತ್ತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಭಕ್ತಾದಿಗಳು ಅಲ್ಲಿ ಬಂದು ದರ್ಶನವನ್ನ ಪಡಿತಾರೆ. ಆ ಒಂದು ಇತಿಹಾಸ ಪ್ರಸಿದ್ಧಿ ಹೊಂದಿದಂತಹ ದೇವಸ್ಥಾನಕ್ಕೆ ಇವತ್ತು ನಟ ದರ್ಶನ್ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಕುಟುಂಬ ಸಮೇತರಾಗಿ ಈಗ ನಟ ದರ್ಶನ್ ಅವರು ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸ್ಥಳ ಶಿವ ತಪಸ್ಸು ಮಾಡಿದ ಅನ್ನೋ ಒಂದು ಪ್ರತೀತಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಡೆವಿಲ್ ಶೂಟಿಂಗ್ ನಡುವೆ ಕೂಡ ಈಗ ಬಿಡುವನ್ನ ಮಾಡಿಕೊಂಡು ನಟ ದರ್ಶನ್ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತಾ ಇರ್ತಕ್ಕಂಥದ್ದು. ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.